ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಶಿವಮೊಗ್ಗ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಗೆ ಮುಂದಿನ 3 ವರ್ಷಗಳ ಅವಧಿಗೆ ಅಧಿಕಾರಿಗಳ ಮತ್ತು ಅಧಿಕಾರೇತರ ಸದಸ್ಯರುಗಳನ್ನು ನಾಮನಿರ್ದೇಶಿಸಲು ಉದ್ದೇಶದಿಂದ ಈ ಕೆಳಕಂಡ ದುರುಪಯೋಗ ಪತ್ರಾಂಕಿತ 3 ಅಧಿಕಾರಿಗಳು ಎತ್ತಿಡಿಬೇಕು ಅಂತೇಳಿ ನಮ್ಮ ಮನವಿ. ಮಾಡಿರೋ ಆದೇಶ ಸರಿ ಇದೆ, ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಮನವಿ ಇದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ, 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 ಜಯವಾಗಲಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಮುಂದುವರಿಲಿ, ಮುಂದುವರಿಲಿ. ಹೆಸರು ಬಸವರಾಜ್ ಬೋದಿಗೇರ್ ಅಂತೇಳಿ ಕರ್ನಾಟಕ ದಲಿತ ಸಂಘ ಸಮಿತಿಯ ತಾಲೂಕ್ ಸಂಚಾಲಕನಾಗಿ ಸುಮಾರು 30 ವರ್ಷಗಳ ಕಾಲದಿಂದ ಸಂಘಟನೆಯಲ್ಲಿ ಸೇವೆ ಮಾಡ್ತಿದ್ದೀನಿ. ಈಗಾಗಲೇ ದಿನಾಂಕ 27/11/2024 ಜಿಲ್ಲಾಧಿಕಾರಿಗಳು, ಜಿಲ್ಲಾ ರಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಈಗಾಗಲೇ ಈ ಸಮಿತಿಯನ್ನು, ದೌರ್ಜನ್ಯ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಈ ರಚನೆ ಮಾಡಿರೋದು ಎಲ್ಲಾ ಸಮುದಾಯಕ್ಕೂ ನ್ಯಾಯ ಕೊಟ್ಟಿದೆ. ಇದನ್ನ ಏನು ಇವತ್ತು ಕೆಲವರು ಈ ಆದೇಶವನ್ನು ಸರಿಯಿಲ್ಲ ಅನ್ನೋ ಮಾತುಗಳನ್ನು ಅಲ್ಲಲ್ಲಿ ಹರಿದಾಳ ಬರ್ತಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಮಾಡಿರುವಂತಹ ಆದೇಶವನ್ನು ಸಂಪೂರ್ಣ ನಮಗೆ ಒಪ್ಪಿಗೆ ಇದೆ. ಈ ಕೆಲವರು ಕಿಡಿಗೇಡಿಗಳು ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತೇಳಿ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳು, ಜಿಲ್ಲಾ ರಕ್ಷಣಾಧಿಕಾರಿಗಳು, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಈ ಆದೇಶವನ್ನು ತಿರುಚಿದೆ ಮಾಡಿರುವಂತಹ ಆದೇಶವನ್ನು ಎತ್ತಿಡಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ. ಈಗಾಗಲೇ ಜಿಲ್ಲೆಯಾದ್ಯಂತ ಅರ್ಜಿಗಳನ್ನು ಕೊಟ್ಟು ಪೊಲೀಸ್ ವೆರಿಫಿಕೇಶನ್ ಅನ್ನು ಮಾಡಿಸಿ ಈಗಾಗಲೇ ಈ ಆದೇಶವನ್ನು ಹೊರಡಿಸಿರ್ತಾರೆ. ಹಾಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಸಮಸ್ಯೆಯನ್ನು ಮಾಡಬಾರ್ದು. ಕೂಡಲೇ ನಾಳೆನೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ರಕ್ಷಣಾಧಿಕಾರಿಗಳು, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ನಾಳೆ ಕೂಡಲೇನೆ ಈ ಸಮಿತಿ ಬಹಳ ಲೇಟ್ ಆಗಿದೆ, ಈಗಾಗಲೇ ನಾಳೆನೆ ಸಮಿತಿಯನ್ನು ಸಭೆಯನ್ನು ಕರೆದು ಮುಂದುವರ್ಸ್ಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲರ ಹತ್ರ ಮನವಿ ಮಾಡ್ಕೊಳ್ತೀನಿ. ಈಗಾಗಲೇ ಎಲ್ಲಾ ಸಮಾಜಕ್ಕೂ ನ್ಯಾಯ ಕೊಟ್ಟಿದ್ದಾರೆ, ಎಲ್ಲಾ ಸಮಾಜಕ್ಕೂ ನ್ಯಾಯ ಕೊಟ್ಟಿದ್ದಾರೆ. ಆದಿ ಕರ್ನಾಟಕ ಜನಾಂಗಕ್ಕೂ ನ್ಯಾಯ ಕೊಟ್ಟಿದ್ದಾರೆ, ಆದಿ ದ್ರಾವಿಡರಿಗೂ ನ್ಯಾಯ ಕೊಟ್ಟಿದ್ದಾರೆ, ಬೋವಿ ಸಮಾಜಕ್ಕೂ ನ್ಯಾಯ ಕೊಟ್ಟಿದ್ದಾರೆ, ಎಸ್ ಟಿ ಸಮಾಜಕ್ಕೂ ನ್ಯಾಯ ಕೊಟ್ಟಿದ್ದಾರೆ, ಹಿಂದುಳಿದ ವರ್ಗ ಸಮಾಜಕ್ಕೂ ನ್ಯಾಯ ಕೊಟ್ಟಿದ್ದಾರೆ. ಹೀಗಾಗಿ ಜಿಲ್ಲಾಧಿಕಾರಿಗಳು ಸರಿಯಾದ ನಿರ್ಧಾರವನ್ನು ತಗೊಂಡು ಈ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಈ ಸಮಿತಿಯನ್ನು ಕೂಡಲೇ ನಾಳೆನೆ ಮೀಟಿಂಗ್ ಅನ್ನು ಕರೆದು ಮುಂದುವರ್ಸ್ಬೇಕಂತೇಳಿ ಮನವಿ ಮಾಡ್ಕೊಳ್ತೀನಿ. ನನ್ನ ಹೆಸರು ಬಸವರಾಜ್ ಅಂತೇಳಿ ಈ ಸಮಿತಿಯ ಈಗ ಆಯ್ಕೆ ಆಗಿರುವ ಸದಸ್ಯ.